ಶುಕಮುನಿಗಳು ಪರೀಕ್ಷಿತ ರಾಜನಿಗೆ ಸೃಷ್ಟಿಯ ಕ್ರಮವನ್ನು ವರ್ಣನೆ ಮಾಡಿಕೊಂಡು ಬಂದು ಚತುರ್ಮುಖ ಬ್ರಹ್ಮದೇವನಿಂದ ಸ್ವಯಂಭುವಮನು ಶತರೂಪೇಯರ ಉತ್ಪತ್ತಿಯಾಗಿ ಅವರಿಬ್ಬರಿಂದ ಮಿಥುನಿ ಸೃಷ್ಟಿ ಎನ್ನುವುದು ಆರಂಭವಾಯಿತು. ಸ್ವಯಂಭೂಮನುವಿಗೆ ಪ್ರಿಯವ್ರತ, ಉತ್ತಾನಪಾದ, ಆಕೂತಿ, ಪ್ರಸೂತಿ, ದೇವಹೂತಿ ಎನ್ನುವ 5 ಜನ ಮಕ್ಕಳಾಗಿದ್ದಾರೆ. ಅದರಲ್ಲಿ ದೇವಹೂತಿಯ ಕಥೆಯನ್ನು ಆರಂಭದಲ್ಲಿ ತಿಳಿಸ್ತಾ ಇದ್ದಾರೆ. ಮನುವಿನ ಮಗಳಾದ ದೇವಹೂತಿ ನಿರಂತರವೂ ಭಗವಂತನಲ್ಲಿ ಆಸಕ್ತಳಾಗಿದ್ದಾಳೆ. ಬಾಲ್ಯದಿಂದ ತನ್ನ ಬದುಕು ಭಗವಂತನಿಗೆ ಸಮರ್ಪಿತವಾಗಬೇಕು ಅನ್ನುವ ಭಾವದಿಂದಲೇ ಅಧ್ಯಾತ್ಮದಲ್ಲಿ ತನ್ನ ಆಸಕ್ತಿಯನ್ನು ಮೈಗೂಡಿಸಿಕೊಂಡಿದ್ದಾಳೆ. ಹೆಣ್ಣು ಅಧ್ಯಾತ್ಮವನ್ನು ಆಲಿಂಗಿಸಿಕೊಂಡ್ರೆ, ಅಧ್ಯಾತ್ಮವನ್ನು ಪ್ರೀತಿಸಿದರೆ ಅದರ ಪರಿಣಾಮ ಸಮಾಜಕ್ಕೆ ತುಂಬ ದೊಡ್ಡ ಕೊಡುಗೆ ಆಗುತ್ತೆ. ಹೆಣ್ಣಿಗೆ ತುಂಬ ಮುಖ್ಯವಾದದ್ದು ಸಚ್ಚಾರಿತ್ರ್ಯ, ಶೀಲ, ನೀತಿ, ಅದರ ಜೊತೆಗೆ ಧರ್ಮಜ್ಞಾನ. ಶಾಸ್ತ್ರದಲ್ಲಿ ಹೆಣ್ಣನ್ನು ಉಭಯ ಕುಲೋತ್ತಾರಿಣಿ ಅಂತ ಕರೀತಾರೆ. ಎರಡೂ ಕುಲವನ್ನು ಉದ್ಧಾರ ಮಾಡುವ, ಕಷ್ಟದಿಂದ ದಾಟಿಸುವ ಸಾಮರ್ಥ್ಯ ಒಂದು ಹೆಣ್ಣಿಗಿದೆ. ಹಾಗಾಗಿ ಅಪ್ಪನ ಮನೆಯನ್ನು ಉದ್ಧಾರ ಮಾಡಿ ಗಂಡನ ಮನೆಯನ್ನು ಬೆಳಗುವ ಶಕ್ತಿ ಅದು ಹೆಣ್ಣಿಗಿದೆ. ಪುರುಷನಿಗಿಂತ ತುಂಬ ಮಹತ್ವಪೂರ್ಣವಾದ ವ್ಯಕ್ತಿತ್ವವನ್ನು ಸಂಪಾದನೆ ಮಾಡಿಕೊಳ್ಳಬೇಕಾದದ್ದು ಹೆಣ್ಣು ಅನ್ನುವ ಅಭಿಪ್ರಾಯದಲ್ಲಿ ದೇವಹೂತಿಯ ಕಥೆಯನ್ನು ನಿರೂಪಣೆ ಮಾಡ್ತಾ ಇದ್ದಾರೆ. ದೇವಹೂತಿ ಬಾಲ್ಯದಿಂದಲೇ ಅಧ್ಯಾತ್ಮದಲ್ಲಿ ಆಸಕ್ತಳಾಗಿದ್ದಾಳೆ. ಪ್ರಾಯಕ್ಕೆ ಬಂದ ದೇವಹೂತಿಯನ್ನು ಸ್ವಯಂಭೂಮನು ಒಬ್ಬ ರಾಜನಿಗೆ ಕೊಟ್ಟು, ರಾಜಕುಮಾರನಿಗೆ ಕೊಟ್ಟು ವಿವಾಹ ಮಾಡಬೇಕು ಅಂತ ಬಯಸಿದಾಗ ದೇವಹೂತಿ ಹೇಳ್ತಾಳೆ, ನನ್ನನ್ನು ದೇವರನ್ನು ಚಿಂತನೆ ಮಾಡುವ ಬ್ರಹ್ಮಜ್ಞಾನಿಗೆ ದಾನ ಮಾಡು. ಲೋಕದ ಸುಖಗಳನ್ನು ಬಯಸುವ ರಾಜಕುಮಾರನಿಗೆ ನನ್ನನ್ನು ದಾನ ಮಾಡಬೇಡ. ಸೃಷ್ಟಿಯ ಆರಂಭದಲ್ಲಿ ಬಂದಿರುವ ಹುಡುಗಿಯ ಪ್ರಾರ್ಥನೆ ಹೀಗಿತ್ತು. ಇವತ್ತು ಕಾಲ ಬದಲಾಗಿದೆ. ಹೆಣ್ಣುಮಕ್ಕಳು ಮೊದಲೇ ಹೇಳ್ತಾರೆ, ಆ ಜುಟ್ಟಿರುವ ಭಟ್ರಿಗೆ ನನ್ನನ್ನು ಕೊಡಬೇಡ ಅಂತ ಮೊದಲು ಹೇಳ್ತಾರೆ. ಹಿಂದಿನ ಕಾಲದ ಪದ್ಧತಿ ಹಾಗಿತ್ತು. ಅಂದರೆ ದೇವರು ಧರ್ಮವನ್ನು ತುಂಬ ಯಾರು ಪ್ರೀತಿಸ್ತಾರೋ, ಹೃದಯದಲ್ಲಿ ಭಗವಂತನನ್ನು ನೋಡುವ ಅರ್ಹತೆ ಯಾರಿಗಿದೆಯೋ ಅಂಥ ವ್ಯಕ್ತಿಗೆ ನನ್ನ ಸಮರ್ಪಣೆ ಆಗಬೇಕು ಅನ್ನುವ ಪ್ರಾರ್ಥನೆಯನ್ನು ಮಾಡ್ತಾಳೆ. ಸ್ವಯಂಭೂಮನು ಹೇಳ್ತಾನೆ, ತುಂಬ ಜನ ಹಣವಂತರಾದ ರಾಜಕುಮಾರರ ಪರಿಚಯ ನನಗಿದೆ, ಆದರೆ ಹೃದಯದಲ್ಲಿ ದೇವರನ್ನು ನೋಡಿದ ವ್ಯಕ್ತಿಗಳ ಪರಿಚಯ ನನಗಿಲ್ಲ. ಬಹಳ ಕಷ್ಟ ಅಂತಹ ವ್ಯಕ್ತಿಗಳು ಸಿಗೋದು. ದೇವರನ್ನು ನೋಡಿದವರು ಯಾರಿದ್ದಾರೆ? ಈ ಕಲಿಯುಗದಲ್ಲಂತೂ ದೆವ್ವಗಳು ಕಣ್ಣಿಗೆ ಕಾಣಲ್ಲ, ದೇವರು ಕಣ್ಣಿಗೆ ಕಾಣಲ್ಲ. ಕಣ್ಣಿಗೆ ಕಾಣದೇ ಇರುವ ಭಗವಂತನನ್ನು ಹೃದಯದಲ್ಲಿ ನೋಡಿದ ವ್ಯಕ್ತಿ ಯಾರು? ದೇವಹೂತಿ ತುಂಬ ಒಳ್ಳೆಯ ಸ್ವಭಾವದವಳು. ಮತ್ತು ಅವಳಲ್ಲಿ ಯಾವುದೇ ರೀತಿಯಾದ ನ್ಯೂನತೆಗಳಿರಲಿಲ್ಲ. ಅಂದರೆ ಮದುವೆ ಆಗಲಿಕ್ಕೆ ಬೇಕಾದ ಎಲ್ಲ ಅರ್ಹತೆಗಳೂ ಇತ್ತು ಅವಳಲ್ಲಿ. ರಾಜಕುಮಾರಿಯಲ್ಲಿ ಇರಬೇಕಾದ ಎಲ್ಲ ಅರ್ಹತೆಗಳೂ ಇತ್ತು. ಭಾಗವತದಲ್ಲೇ ಅವಳ ಅರ್ಹತೆಯ ಬಗ್ಗೆ ಹೇಳ್ತಾರೆ. ಒಬ್ಬ ಗಂಧರ್ವ ವಿಮಾನದಲ್ಲಿ ದೇವಲೋಕಕ್ಕೆ ಸಂಚಾರ ಮಾಡ್ತಾ ಹೋಗಬೇಕಾದ್ರೆ ಭೂಲೋಕದಲ್ಲಿ ಒಂದು ಉಪ್ಪರಿಗೆಯ ಮೇಲೆ ದೇವಹೂತಿ ನಿಂತಿದ್ಲಂತೆ. ಪ್ರಾಯಕ್ಕೆ ಬಂದ ಹುಡುಗಿ ದೇವಹೂತಿ. ಅವಳ ಸೌಂದರ್ಯವನ್ನು ಕಂಡು ವಿಮಾನದಲ್ಲಿ ಹೋಗುವ ಗಂಧರ್ವ ಮೂರ್ಛಿತನಾಗಿ ಕೆಳಗೆ ಬೀಳ್ತಾನಂತೆ. ಆ ಸೌಂದರ್ಯ, ಇವತ್ತು ವಿಕಾರ ನೋಡಿ ಮೂರ್ಛೆ ಹೋಗ್ಬೋದು, ಸೌಂದರ್ಯ ನೋಡಿ ಮೂರ್ಛೆ ಹೋಗೋದು ಬಹಳ ಅಪರೂಪ. ಅಂಥದ್ದು ಸೌಂದರ್ಯ ನೋಡಿ ಮೂರ್ಛಿತನಾಗಿ ಕೆಳಗೆ ಬೀಳ್ತಾನಂತೆ. ಅಂಥ ಅನುಪಮವಾದ ಸೌಂದರ್ಯ ದೇವಹೂತಿಯಲ್ಲಿದೆ. ಆದರೆ ಅವಳು ಬಯಸಿದ್ದು ತನ್ನ ದೇಹದ ಅಭಿಮಾನದಿಂದ ರೂಪ, ಸೌಂದರ್ಯ, ಹಣ, ಸಂಪತ್ತು ಇವುಗಳನ್ನು ಬಯಸಲಿಲ್ಲ. ಒಳ್ಳೆಯ ಹೃದಯದಲ್ಲಿ ದೇವರನ್ನು ನೋಡಿದ ಬ್ರಹ್ಮಜ್ಞಾನಿ ಬೇಕು ಅನ್ನುವ ಆಕಾಂಕ್ಷೆಯನ್ನು ತನ್ನ ಅಪ್ಪನ ಮುಂದೆ ಇಟ್ಲು. ಮನುವಿಗೆ ತಲೆ ಬಿಸಿಯಾಯಿತು. ಎಲ್ಲಿದ್ದಾನೆ ಅಂತಹ ವ್ಯಕ್ತಿ? ದೇವರನ್ನು ನೋಡಿದ ವ್ಯಕ್ತಿಗಳಿಗೆ ನನ್ನ ಮಗಳನ್ನು ಕೊಡ್ತೇನೆ ಅಂತ ಪ್ರತಿಜ್ಞೆ ಮಾಡಿದ. ಒಬ್ಬರೂ ಮುಂದೆ ಬರಲಿಲ್ಲ. ಹಣ ಇದ್ದವರಾದರೆ ಮುಂದೆ ಬರ್ತಾರೆ, ದೇವರನ್ನು ನೋಡಿದವರು ಯಾರು? ತನ್ನ ರಥಗಳಲ್ಲಿ ಮುತ್ತು ರತ್ನಗಳನ್ನೆಲ್ಲ ತುಂಬಿಕೊಂಡು, ಹೇರಳವಾದ ಸಂಪತ್ತನ್ನು ತುಂಬಿಕೊಂಡು 3 ತಿಂಗಳು ಯಾತ್ರೆ ಮಾಡಿದ್ದಂತೆ ಸ್ವಯಂಭೂಮನು.
ನನ್ನ ಮಗಳಿಗೆ ಒಂದು ಒಳ್ಳೆಯ ವರ ಬೇಕು, ಹೃದಯದಲ್ಲಿ ದೇವರನ್ನು ನೋಡಿದ ವ್ಯಕ್ತಿ ಬೇಕು ಅಂತ ಅನ್ವೇಷಣೆಗೆ ಹೊರಟ. ವಿವಾಹಕ್ಕೆಲ್ಲ ತಯಾರು ಮಾಡಿಕೊಂಡಿದ್ದಾನೆ. ಆನೆ, ಕುದುರೆ, ಒಂಟೆ, ಸಂಪತ್ತು ಎಲ್ಲ ತಯಾರಿ ಇದೆ. ಒಬ್ಬ ಹುಡುಗ ಕಂಡ್ರೆ ಮದುವೆ ಮಾಡೋದು ಮಾತ್ರ ಬಾಕಿ. ದಾರಿ ಉದ್ದಕ್ಕೂ ಪ್ರಚಾರ ಮಾಡಿಕೊಂಡು ಹೋದ. ಒಳ್ಳೆಯ ಬ್ರಹ್ಮಜ್ಞಾನಿ ಯಾರಿದ್ದಾರೆ ಹೇಳಿ? ಅಂಥವರು ಬೀದಿಗೆ ಬಂದು ನಾನಿದ್ದೇನೆ ಅಂತ ಹೇಳಿಕೊಳ್ಳಿಕ್ಕೆ ಸಾಧ್ಯವಾ? ಆ ಸಮಯದಲ್ಲಿ ನಾರದರು ಬರ್ತಾರೆ. ಸಿದ್ಧಪುರಿ ಅಂತ ಒಂದು ಕ್ಷೇತ್ರ ಇದೆ. ಅಲ್ಲಿ ಕರ್ದಮ ಪ್ರಜಾಪತಿಗಳು ತುಂಬ ದೊಡ್ಡ ಬ್ರಹ್ಮಜ್ಞಾನಿಗಳು. ಬ್ರಹ್ಮನ ನೆರಳಿನಿಂದ ಉತ್ಪತ್ತಿಯನ್ನು ಪಡೆದವನು ಕರ್ದಮ. ಕರ್ದಮೇನ ಪ್ರಜಾಭೂತ ಅಂತ ಶ್ರೀ ಸೂಕ್ತದಲ್ಲಿ ಹೇಳ್ತೇವೆ ನಾವು. ಬ್ರಹ್ಮದೇವರ ನೆರಳನ್ನು ಅನುಸರಿಸಿಕೊಂಡು ಹುಟ್ಟಿದ ಒಬ್ಬ ಪ್ರಜಾಪತಿ 10,000 ವರ್ಷಗಳ ಕಾಲ ತಪಸ್ಸನ್ನು ಮಾಡಿದ್ದಾನಂತೆ. ಅಂತಹ ಬ್ರಹ್ಮಜ್ಞಾನಿಗೆ ಭಗವಂತ ಬಂದು ಒಂದು ದರ್ಶನ ಕೊಟ್ಟಿದ್ದಾನೆ. ದೇವರು ಇವತ್ತೇನು ಮಾತೃಗಯ ಅಂತ ಕರಿತೇವೆ, ಅದನ್ನು ಸಿದ್ಧಪುರಿ ಅಂತ ಭಾಗವತ ಕರೆದಿದೆ. ಆ 10,000 ವರ್ಷದ ತಪಸ್ಸಿಗೆ ಮೆಚ್ಚಿ ಭಗವಂತ ಪ್ರತ್ಯಕ್ಷವಾಗಿ ನಿಲ್ತಾನೆ. ನಿನಗೇನು ಬೇಕು ವರ ಕೇಳು ಅಂತ ಹೇಳಿದಾಗ, ಈ ಸೃಷ್ಟಿಯನ್ನು ಅಭಿವೃದ್ಧಿ ಮಾಡುವಂತಹ ಒಳ್ಳೆಯ ಹೆಣ್ಣು ನನಗೆ ಸಿಗಬೇಕು, ನನ್ನ ಪತ್ನಿಯಾಗಿ ಸಿಗಬೇಕು ಅಂತ ಕೇಳ್ತಾನೆ. ಸೃಷ್ಟಿಯನ್ನು ಧಾರ್ಮಿಕವಾಗಿ ಕೊಂಡೊಯ್ಯುವ ಮನಸ್ಸಿದೆ ಅವನಲ್ಲಿ ಅಂತ ಬ್ರಹ್ಮದೇವರು, ಆ ಭಗವಂತ ಗರುಡಾರೂಢನಾಗಿ ಬಂದು ಅವನ ತಪಸ್ಸಿಗೆ ಮೆಚ್ಚಿ ವರವನ್ನು ಕೊಟ್ಟು ಹೇಳ್ತಾನೆ, ನಿನ್ನಲ್ಲಿ 9 ಜನ ಹೆಣ್ಮಕ್ಕಳು ಹುಟ್ಟುತ್ತಾರೆ, 10ನೆಯವನಾಗಿ ನಾನೇ ಅವತಾರ ಮಾಡ್ತೇನೆ. ಇನ್ನು 3 ದಿನಕ್ಕೆ ಸರಿಯಾಗಿ ಬಹಳ ಅಪ್ರತಿಮ ಸುಂದರಿಯಾಗಿರುವಂತಹ ದೇವಹೂತಿ ಸ್ವಯಂಭೂಮನುವಿನ ಮಗಳು ನಿನಗೆ ಪತ್ನಿಯಾಗಿ ಸಿಗ್ತಾಳೆ, ತಾನಾಗಿ ಬರ್ತಾಳೆ. ಅವಳೇ ನಿನ್ನ ಆಶ್ರಮಕ್ಕೆ ಬರ್ತಾಳೆ, ನಿನ್ನನ್ನು ಪತಿಯನ್ನಾಗಿ ಸ್ವೀಕಾರ ಮಾಡ್ತಾಳೆ. ಅವಳಿಂದ ಅನೇಕ ಸಂತಾನವನ್ನು ಪಡೆದು ನನ್ನನ್ನೇ ಮಗನನ್ನಾಗಿ ಪಡೆಯುವ ಅರ್ಹತೆಗಳು ನಿನಗಿದೆ ಅಂತ ಭಗವಂತ ಆ ಕರ್ದಮರಿಗೆ ವರವನ್ನು ಕೊಟ್ಟು ಅದೃಶ್ಯನಾಗಿ ಬಿಡ್ತಾನೆ.